ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೆಯಲ್ಲೇ ಹೇಗೆ ಸಿಂಪಲ್ಲಾಗಿ ಸೌತೆಕಾಯಿ ಚಟ್ನಿನ ಮಾಡ್ಬೋದು ಅಂತ ನೋಡೋಣ. ಇದನ್ನು ನಾವು ಅನ್ನದ ಜೊತೆ, ದೋಸೆ ಜೊತೆ, ಇಡ್ಲಿ ಜೊತೆ ಎಲ್ಲ ಊಟಗಳ ಜೊತೆನೂ ನಂಚ್ಕೊಂಡು ತಿನ್ಬೋದು. ಸೌತೆಕಾಯಿ ಆದರೆ ಸಿಂಪಲ್ಲಾಗಿ ಇದನ್ನು ಕೆಲವೇ ನಿಮಿಷಗಳಲ್ಲಿ ಮನೆಯಲ್ಲಿ ಮಾಡ್ಕೊಬೋದು. ಇದಕ್ಕೆ ಯಾವ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ನೀವಿಲ್ಲಿ ನೋಡ್ಬೋದು, ನಾನು 1 ಕಪ್ ಆಗೋಷ್ಟು ಕಾಯ್ತೀರಿ, 1 ಕಪ್ ಸೌತೆಕಾಯಿ, 2 ರಿಂದ 3 ಬೆಳ್ಳುಳ್ಳಿ, 7 ರಿಂದ 8 ಮೆಣಸಿನ್ಕಾಯಿ, 1/4 ಕಪ್ ಕಡಲೆಬೇಳೆ ಹಾಗೂ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಹುರ್ಗಡ್ಲೆನ ಯೂಸ್ ಮಾಡ್ತಾಯಿದ್ದೀವಿ. ಈಗ ಸ್ಟವ್ ಮೇಲೆ ನಾವು ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ನಾವು ಸ್ವಲ್ಪ ಎಣ್ಣೆನ ಹಾಕಬೇಕಾಗತ್ತೆ. ಇಲ್ಲಿ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ಎಣ್ಣೆ ಕಾಯ್ದ ನಂತರ ನಾವು ಎಲ್ಲ ಬೇರೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು. ಈಗ ಎಣ್ಣೆ ಕಾಯ್ದಿದೆ, ನಾನು ಇದಕ್ಕೆ ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಇವಾಗ ಕಡಲೆಬೇಳೆನ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು ನಾವು. ಕಡಲೆಬೇಳೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾವು ಕರಿಬೇವನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಈಗ ಕರಿಬೇವನು ಫ್ರೈ ಮಾಡಬೇಕು. ಇದಾದಮೇಲೆ ನಾವು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಬೇಕು. ಅದನ್ನು ಸೇರಿಸಿ ಫ್ರೈ ಮಾಡಬೇಕು. ಇಷ್ಟು ಫ್ರೈ ಆದಮೇಲೆ ನಾವು ಇದಕ್ಕೆ ಸೌತೆಕಾಯಿನ ಹಾಕ್ಕೊಬೇಕು. ಇದು ತುಂಬ ಮುಖ್ಯವಾದ ಸ್ಟೆಪ್ಪು. ಸೌತೆಕಾಯಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ನಾವು ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನಾನು ಸೌತೆಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಸೌತೆಕಾಯಿ ಜೊತೆಗೆ ನಾವು ಬೆಳ್ಳುಳ್ಳಿನ ಹಾಕ್ಕೊಬೇಕು ಫ್ರೈ ಮಾಡೋಕ್ಕೆ. ಆವಾಗ ಬೆಳ್ಳುಳ್ಳಿ ಫ್ಲೇವರ್ ಬಿಟ್ಟು ರುಬ್ಬಿದಾಗ ಚಟ್ನಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡುತ್ತೆ. ಈ ಥರ ಒಂದು 5 ನಿಮಿಷದ ಕಾಲ ನಾವು ಫ್ರೈ ಮಾಡಿದ್ರೆ ಸಾಕು. ಎಲ್ಲ ರೋಸ್ಟ್ ಆಗಿರುತ್ತೆ ಕ್ಲೀನಾಗಿ. 5 ನಿಮಿಷ ಫ್ರೈ ಮಾಡಿದ ಕೂಡಲೇ ನಾವು ನಮ್ಮ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಬೇಕು. ಸ್ವಲ್ಪ ಈ ಮಿಶ್ರಣನ ಹಾರಿಸ್ಬೇಕು. ಹಾರಿಸಿದ ನಂತರ ನಾವು ಇದನ್ನು ಇವಾಗ ಒಂದು ಜಾರ್ಗೆ ಹಾಕ್ಕೊತಾ ಇದ್ದೀವಿ. ಕಂಪ್ಲೀಟಾಗಿ ಹಾರಿದ ನಂತರ ನಾವು ಜಾರ್ಗೆ ಹಾಕ್ಕೊಬೇಕು. ಇವಾಗ ನಾವು ಇದನ್ನು ರುಬ್ಬಬೇಕು. ಈ ಮಿಶ್ರಣನ ಕಂಪ್ಲೀಟಾಗಿ ರುಬ್ಬಿದ ನಂತರ ನಮಗೆ ಚಟ್ನಿ ರೆಡಿಯಾಗಿರುತ್ತೆ. ನೋಡಿ, ಸೌತೆಕಾಯಿ ಚಟ್ನಿ ರೆಡಿಯಾಗಿದೆ. ನಾವು ಇದಕ್ಕೆ ಬೇಕಂದ್ರೆ ಒಗ್ಗರಣೆ ಹಾಕ್ಕೊಬೋದು. ನಾನಿಲ್ಲಿ ಒಗ್ಗರಣೆ ಹಾಕಿದ್ದೀನಿ. ಒಗ್ಗರಣೆ ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡ್ರೆ ಸಾಕು. ನೋಡಿ, ಈ ಥರ ಮನೆಯಲ್ಲೇ ಸುಲಭವಾಗಿ ಸೌತೆಕಾಯಿ ಚಟ್ನಿನ ತುಂಬ ಕಮ್ಮಿ ಟೈಮಲ್ಲಿ ಮಾಡ್ಬೋದು. ಈ ಥರ ಇನ್ನಷ್ಟು ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.